ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ನಾಯಕತ್ವದ ಫೈಟ್ ನಡೀತಾ ಇದೆ, ಮಗದೊಂದು ಕಡೆ ಹೊಸ ಅಪ್ಡೇಟ್ ಸಿಗ್ತಾ ಇದೆ ನೋಡಿ. ಹೈಕಮಾಂಡ್ಗೆ ಇದೀಗ ಮತ್ತೊಂದು ತಲೆನೋವು ಶುರುವಾಗಿದೆ. ಅದು ಇಲ್ಲಿ ತನಕ ನಾವು ರಾಜ್ಯ ರಾಜಕಾರಣದಲ್ಲಿ ರೆಸಾರ್ಟ್ ಪಾಲಿಟಿಕ್ಸ್ ಕೇಳಿದ್ವಾ, ಈಗ ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲ, ಫಾರಿನ್ ಪಾಲಿಟಿಕ್ಸ್ ಆರಂಭ ಆಗುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಮತ್ತೊಂದು ತಲೆನೋವು. ರೆಸಾರ್ಟ್ ಪಾಲಿಟಿಕ್ಸ್ ಬಿಟ್ಟು ಈಗ ಫಾರಿನ್ ಪಾಲಿಟಿಕ್ಸ್ ಅಪ್ಡೇಟ್ ಆದಂಗೆ ಕಾಣಿಸ್ತಾ ಇದೆಯಪ್ಪ ಎಲ್ಲವೂ. ಕಾಂಗ್ರೆಸ್ನ 50ಕ್ಕೂ ಹೆಚ್ಚು ಶಾಸಕರಿಂದ ಫಾರಿನ್ ಟ್ರಿಪ್ಗೆ ಪ್ಲಾನ್ ಅಂತೆ. ಶಾಸಕರ ವಿದೇಶಿ ಪ್ರವಾಸದ ಚರ್ಚೆಯಿಂದಾಗಿ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ಗುಪ್ತಚರ ಇಲಾಖೆಯಿಂದ ಮಾಹಿತಿನ ತರಿಸ್ಕೊಂಡಿದ್ದಾರಂತೆ. ಇದೇ ತಿಂಗಳ ಕೊನೆ ವಾರದಲ್ಲಿ ಶಾಸಕರ ವಿದೇಶಿ ಪ್ರವಾಸದ ಚರ್ಚೆ ಆಗ್ತಾ ಇದೆ. ಹಂಗ್ ನೋಡಿದ್ರೆ ಬಜೆಟ್ ಇದೆ ಮಾರ್ಚ್ ಅಲ್ಲಿ, ಇವ್ರು ನೋಡಿದ್ರೆ ಈ ಮಂತ್ ಎಂಡು ವಿದೇಶಿ ಪ್ರವಾಸ ಹಮ್ಮಿಕೊಂಡಿದ್ದಾರಂತೆ 50 ಜನ MLA ಗಳು. ಸಿಎಂ ಅಲರ್ಟ್, ಬಜೆಟ್ ಇದೀಗ ಪೂರ್ವಭಾವಿ, ಅಂದ್ರೆ ಈಗ ಸಿಎಂ ಅಲರ್ಟ್ ಆಗಿದ್ದಾರೆ. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸದ್ಯ ಬಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದರ ನಡುವೆ ತಮ್ಮ ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಮಾಹಿತಿ ಸಿಕ್ಕಿದ್ದು. ಶಾಸಕರ ವಿದೇಶಿ ಪ್ರವಾಸದ ಹಿನ್ನೆಲೆ ಏನು? ಇದು ಮುಂಚೆಯೇ ಪ್ಲಾನ್ ಆಗಿತ್ತ, ಆಯೋಜಿತ ಪ್ರವಾಸನ ಅಥವಾ ಬೇರೆ ಏನಾದ್ರೂ ಹುನ್ನಾರ ಇದೆಯಾ? ಈ ಪ್ರವಾಸದ ಹಿಂದಿನ ಸೂತ್ರಧಾರ ಯಾರು ಅಂತ ಸಿಎಂಗೆ ಟೆನ್ಷನ್ ಆಗಿದೆ ಅಂತೆ. ಅಂದ್ರೆ ವೆರಿ ಸಿಂಪಲ್ ನೋಡಿ, ಈಗ ರೆಸಾರ್ಟ್ ಪಾಲಿಟಿಕ್ಸ್ ಕೇಳಿದ್ರಿ ನೀವು. ಒಬ್ಬ ಲೀಡರ್ ತನ್ನ ಬಣದ ಶಾಸಕರುಗಳನ್ನ ಕರ್ಕೊಂಡೋಗಿ ಹೈಜಾಕ್ ಮಾಡ್ಕೊಂಡು ಯಾವ್ದಾದ್ರು ರೆಸಾರ್ಟ್ ನಲ್ಲಿ ಇಡಿಸ್ಬಿಡೋದು, ಮೊಬೈಲ್ ನೆಟ್ವರ್ಕ್ ಎಲ್ಲದರಿಂದ ದೂರ ಇಡಿಸೋದು, ಆರಾಮಾಗಿ ಅವ್ರನ್ನ ಒಂದಷ್ಟು ದಿನಗಳ ಕಾಲ ನೋಡ್ಕೊಳ್ಳೋದಲ್ಲಿ. ಅಂದ್ರೆ ಇಲ್ಲಿ ಸರ್ಕಾರ ಅಲುಗಾಡುತ್ತೆ ಅಂತ ಅರ್ಥ ಅಲ್ಲಿಗೆ. ಸೊ ಇಲ್ಲಿ ತನಕ ಇಂಥದನ್ನ ಕೇಳ್ಕ ಬಂದಿದ್ವಿ ನಾವು. ಇದು ರೆಸಾರ್ಟ್ ಪಾಲಿಟಿಕ್ಸ್ ಅಲ್ಲ ರೀ, ಫಾರಿನ್ ಪಾಲಿಟಿಕ್ಸ್. ಇದು ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ ಕಾಲಕ್ಕೆ ತಕ್ಕಂಗೆ. ಹಾಗಾದ್ರೆ ಫಾರಿನ್ ಪಾಲಿಟಿಕ್ಸ್ಗೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟರ್ ಯಾರು? ಅಂಡ್ ಈ 50 ನಂಬರ್ನ ಗಮನದಲ್ಲಿ ಇಟ್ಕೊಳ್ಳಿ. ಯಾಕೆ ಈ 50 ನಂಬರ್ ಅಂತ ಹೇಳಿದೆ ಅಂದ್ರೆ, ಸಿದ್ದರಾಮಯ್ಯ ಅವ್ರಿಗೆ ಸಿಕ್ಕಿರೋ ಮಾಹಿತಿ 50 ಜನ ಹೋಗ್ತಾ ಇದಾರಂತೆ. ನಿನ್ನೆ ಒಬ್ರು DK ಬಣದ MLA ಹೇಳ್ತಾ ಇದ್ರು ಏನಂತ, ನಮ್ಮಲ್ಲಿ 138 ಜನ ಶಾಸಕರು ಕೂಡ DK ಶಿವಕುಮಾರ್ ಪರವಾಗಿದ್ದಾರೆ, ಸಿಎಂ ಆಗ್ಲಿ ಅಂತಲೇ ಬಯಸ್ತಾ ಇದ್ದಾರೆ. ಅದ್ರಲ್ಲೂ 50 ಜನ MLA ಇದಾರಲ್ಲ, ಜೀವ ಕೇಳಿದ್ರು ಕೊಟ್ಬಿಡ್ತೀವಿ ನಾವು. 50 ಜನ ಯುವ MLA ಗಳು DK ಶಿವಕುಮಾರ್ ಪ್ರಾಣ ಕೇಳಿದ್ರು ಕೊಟ್ಬಿಡ್ತೀವಿ, ಇನ್ನೇನ್ ದೊಡ್ಡದಿದೆ ಪ್ರಾಣಕ್ಕಿಂತ ಅಂತ ಹೇಳಿದ್ರು. ಅದ್ರ ಬೆನ್ನಲ್ಲೇ ಈ 50 ಅನ್ನೋ ನಂಬರ್ ಮತ್ತಷ್ಟು ಹೈಲೈಟ್ ಆಗ್ತಾ ಇದೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಅನಿಶ್ಚಿತತೆ ಕಾಡ್ತಾ ಇದೆ, ಒಂದು ನಿಶ್ಚಿತತೆ ಅನ್ನೋದಿಲ್ಲ. ಮತ್ತೊಂದು ಕಡೆ ಈಗ DK ಶಿವಕುಮಾರ್ ಅವರ ತಾಳ್ಮೆಯ ಕಟ್ಟೆ ಒಡೆದು ಈ ನಿರ್ಧಾರನ, ಅಥವಾ ಮುಂಚೆಯೇ ಇದು ಪೂರ್ವ ನಿಯೋಜಿತ ಪ್ಲಾನ್ ಆಗಿತ್ತಾ? ಯಾಕೆ ಹೋಗ್ತಾ ಇದ್ದಾರೆ? ಎಲ್ಲರೂ ಒಂದೇ ಕಡೆ ಹೋಗ್ತಾ ಇದ್ದಾರಾ? ಯಾರಾದ್ರೂ ಒಬ್ರು ಇನ್ವೆಸ್ಟರ್ ಇದ್ದಾರಾ ಇದಕ್ಕೆ? ಆ ಇನ್ವೆಸ್ಟರ್ ಇದ್ರೆ ಅವರ ಉದ್ದೇಶ ಏನು? ಹೈಕಮಾಂಡ್ ಈಗ ಇದಕ್ಕೆ ಹೆಂಗ್ ತಲೆ ಕೆಡಿಸ್ಕೋಬೇಕು? ಸಿದ್ದರಾಮಯ್ಯ ಅವರ ಕುರ್ಚಿ ಅಲುಗಾಡುವ ಸಮಯ ಹತ್ರ ಬಂತ. ಹಂಗಂದ್ರೆ 50 ಜನ MLA ಇದ್ದು ಬಿಟ್ರೆ ಸಾಕಾ? ಈಗ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕಾಗುತ್ತೆ. ಹೈಜಾಕ್ ಮಾಡಿದ್ರೆ ಕುದುರೆ ವ್ಯಾಪಾರ. ನಮ್ಮ ರಾಜ್ಯ ರಾಜಕೀಯದಲ್ಲಿ ಈ ರೆಸಾರ್ಟ್ ರಾಜಕೀಯ ಹೊಸದೇನಲ್ಲ. ಇದ್ದಂತಹ ಭದ್ರವಾದ ಸರ್ಕಾರವನ್ನ ಉರುಳಿಸಿ ರೆಸಾರ್ಟಿಗೆ ಕರ್ಕೊಂಡೋಗಿ, ಗೋವಾಕ್ಕೆಲ್ಲ ಕರ್ಕೊಂಡೋಗಿ ಏಕಾಏಕಿ ಬಂದು ಎರಡು ಪಕ್ಷಗಳು ಸೇರ್ಕೊಂಡು ಅಧಿಕಾರಕ್ಕೆ ಬಂದಿದ್ದನ್ನು ಕೂಡ ನೋಡಿದೀವಿ. ಅಲ್ಲಿಂದ ಆರಂಭ ಆಗಿರುವ ಈ ರೆಸಾರ್ಟ್ ರಾಜಕೀಯ ಬರ್ತಾ 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 ಅಪ್ಡೇಟ್ ಅನ್ನ ಪಡೆದುಕೊಂಡು ಬಂತು. ಅಂಡ್ ರೆಸಾರ್ಟ್ ರಾಜಕೀಯಕ್ಕೆ ನಮ್ಮ ರಾಜ್ಯ ಫೇಮಸ್ ಅಂತದ್ರಲ್ಲಿ ಈಗ ಅದಕ್ಕೆ ಒಂದು ಹೊಸ ಟಚ್ ಅನ್ನ ಕೊಟ್ಟಿದ್ದಾರೆ. ಅಪ್ಡೇಟ್ ಆಗ್ಬೇಕಲ್ಲ ಕಾಲಕ್ಕೆ ತಕ್ಕಂಗೆ. ಅಪ್ಡೇಟ್ ವರ್ಷನ್ ಏನಪ್ಪಾ ಅಂದ್ರೆ, ರೆಸಾರ್ಟ್ ರಾಜಕೀಯ ರಾಜ್ಯದಲ್ಲ, ಫಾರಿನ್ ಅಲ್ಲಿ ಅಂತ. ಫಾರಿನ್ ರಾಜಕೀಯ. ಹಾಗಾದ್ರೆ ಅಂಥದ್ದೇನಾದ್ರೂ ಅಂದ್ರೆ ಇದು ಎಚ್ಚರಿಕೆಯ ಮೆಸೇಜಾ? ಇನ್ನೂ ನನ್ನ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ ಅಂತ ಹೇಳ್ತಾ ಇರುವ ಮೆಸೇಜಾ ಇದು, ಅಥವಾ ಹೆಂಗೆ ಗೊತ್ತಿಲ್ಲ. ಇದ್ರ ಬೆನ್ನಲ್ಲೇ ನೋಡಿ, ಈಗ ಆಲ್ರೆಡಿ ಈ ಕುರ್ಚಿ ಅಲುಗಾಡುವ 2.0 ಆರಂಭ ಆಗಿದೆ. ಇಲ್ಲಿ ತನಕ ಸೆಷನ್ನು, ಬಜೆಟ್ಟು, ಅಂದರೆ ಸೆಂಟ್ರಲ್ ಬಜೆಟ್ಟು, ಅದು ಇದು ಅಂದ್ಕೊಂಡು ಮುಗಿದೋಯ್ತು. ಸೆಂಟ್ರಲ್ ಬಜೆಟ್ಗೂ ಇವ್ರಿಗೂ ಏನು ಸಂಬಂಧ ಇರಲಿಲ್ಲ ಬಿಡಿ. ಅಂದರೆ ಮುಂಚೆ ಚಳಿಗಾಲದ ಅಧಿವೇಶನ ಆಯಿತು, ಅದಾದಮೇಲೆ ಎಲೆಕ್ಷನ್ ಬಂತು, ಈಗ ಮತ್ತೆ ಜಂಟಿ ಅಧಿವೇಶನ ಕರೆದ್ರು, ಎಲ್ಲವೂ ಮುಗೀತು. ಇನ್ನೇನಿರೋದು ಬಜೆಟ್ ಅಷ್ಟೇ. ನಮ್ಮ ಸ್ಟೇಟ್ ಬಜೆಟ್ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ರಾಜ್ಯದಲ್ಲಿ ಅನಿಶ್ಚಿತತೆ ಅನ್ನೋದು ಎದ್ದು ಕಾಣ್ತಾ ಇದೆ. ಒಂದು ನೇರವಾಗಿ ಪ್ರಶ್ನೆ ಕೇಳೋದಾದ್ರೆ, ರೆಸಾರ್ಟ್ ರಾಜಕೀಯದ ಅಪ್ಡೇಟ್ ವರ್ಷನ್ ಈ ಫಾರಿನ್ ರಾಜಕೀಯ ಅಂತ ಹೇಳ್ಬೋದಾ? ಅಂಡ್ ಯಾರು
ಯಾರು ಪ್ಲಾನ್ ಮಾಡಿದ್ದಾರೆ? 50 ಜನ ಹೋಗ್ತಾ ಇದ್ದಾರೆ ಅಂದ್ರೆ ಯಾರು ಬಡದವರು? ಏನೆಲ್ಲ ತಿರುವುಗಳನ್ನ ಪಡ್ಕೊಳ್ತಾ ಇದೆ? ಚರ್ಚೆಗಳೇನಾಗ್ತಾ ಇದೆ? ಸಿದ್ದರಾಮಯ್ಯ ಅವರಿಗೆ ಭಯಪಡಿಸುವ ಹುನ್ನಾರುವ ಅಥವಾ ಹೈಕಮಾಂಡ್ಗೆ ಮೆಸೇಜ್ ಪಾಸ್ ಮಾಡ್ತಾ ಇರುವ ಹುನ್ನಾರುವ? ಏನಿದ್ರು ಅರ್ಥ ಏನು? ಖಂಡಿತ ವಿದ್ಯಾ, ನೀವು ಹೇಳ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಎಲ್ಲವೂ ಕೂಡ ನಿಶ್ಚಿತವಾಗಿಲ್ಲ, ಅನಿಶ್ಚಿತತೆ ಕಾಡ್ತಿದೆ ಅನ್ನುವಂಥದ್ದು ಸದ್ಯಕ್ಕೆ ಗೋಚರ ಆಗ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ನಡುವಿನ ಈ ಒಂದು ಮುಸುಕಿನ ಗುದ್ದಾಟ, ಸಿಎಂ ನಾಯಕತ್ವ ಬದಲಾವಣೆ ವಿಚಾರ ಬಹಳಷ್ಟು ತಾರಕಕ್ಕೇರ್ತಾ ಇದೆ. ಇಲ್ಲಿಯವರೆಗೂ ಕೂಡ ಮೌನವಾಗಿದ್ದಂಥ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಯತೀಂದ್ರವರು ಹಿಂಡಿರುವಂತಹ ಹೇಳಿಕೆಗೆ ಗರಂ ಆಗಿದ್ದಾರೆ, ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಜೊತೆಗೆ ಅವರ ಬಣದಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರು ಕೂಡ, ಶಾಸಕರು ಕೂಡ ಈಗ ತಮ್ಮದೇ ಆದಂಥ ಅಸಮಾಧಾನವನ್ನು ಹೊರಹಾಕಿ ತಾವು ಕೂಡ ಡಿಸಿಎಂ ಅವರು ಸಿಎಂ ಆಗಲೇಬೇಕನ್ನುವಂಥ ಒಂದು ಪಟ್ಟನ್ನು ಹಿಡಿದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವಿನ ಪವರ್ ಶೇರಿಂಗ್ ಫೈಟ್ ವಿಚಾರ ಮತ್ತೊಂದು ಘಟ್ಟಕ್ಕೆ ತಲುಪ್ತಾ ಇದೆ. ರೆಸಾರ್ಟ್ ಪಾಲಿಟಿಕ್ಸ್ನ ನಾವು ಈ ಹಿಂದೆ ಕೇಳಿದ್ದೇವೆ, ಆದರೆ ಇದೀಗ ಫಾರಿನ್ ಟೂರ್ ಮಾಡುವ ಮೂಲಕ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಲವನ್ನ ತಂದುಕೊಡೋದಕ್ಕೆ ಶಾಸಕರು ಮುಂದಾಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಮುಂದಾಗ್ತಿರುವಂಥದ್ದು. ಮೊನ್ನೆಯಷ್ಟೇ ವಿಶೇಷ ಅಧಿವೇಶನ ಸಂದರ್ಭದಲ್ಲಿ ಒಂದಿಷ್ಟು ಶಾಸಕರು ಒಂದು ಸರ್ಕಾರದ ಪರ್ಮಿಷನ್ನ ತೆಗೆದುಕೊಂಡಿರುವಂಥದ್ದು. ನಾವು ಅಧ್ಯಯನ ಪ್ರವಾಸವನ್ನು ಕೈಗೊಳ್ಳಬೇಕು, 50ಕ್ಕೂ ಹೆಚ್ಚು ಜನರು ಕೂಡ ವಿದೇಶ ಪ್ರವಾಸವನ್ನು ಕೈಗೊಳ್ಳಬೇಕನ್ನೋ ನಿಟ್ಟಿನಲ್ಲಿ ಒಂದು ಅನುಮತಿಯನ್ನು ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ 50ಕ್ಕೂ ಹೆಚ್ಚು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗ್ತಿರೋದಾದ್ರು ಯಾಕೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಯಾಕಂದರೆ ಗುಪ್ತಚರ ಇಲಾಖೆಯ ಮೂಲಕ ಮಾಹಿತಿಗಳನ್ನು ತರಿಸಿಕೊಳ್ಳುವ ಮೂಲಕ ಈ ಶಾಸಕರು ಹೋಗ್ತಿರುವಂಥದ್ದು ಅಧ್ಯಯನ ಪ್ರವಾಸಕ್ಕ ಅಥವಾ ಅಧಿಕಾರವನ್ನು ಬಲಪಡಿಸೋದಕ್ಕ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಇವರಿಗೆ ಸ್ಪಾನ್ಸರ್ ಮಾಡ್ತಿರುವಂಥದ್ದು ಯಾರು, ಇವ್ರ ಬೆಂಬಲಕ್ಕೆ ಇರುವಂಥದ್ದು ಯಾರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಇದೀಗ ಅಲರ್ಟ್ ಆಗಿದ್ದಾರೆ. ವಿದೇಶ ಪ್ರವಾಸಕ್ಕೆ 50 ಜನ ಶಾಸಕರು ಹೋಗ್ತಿರೋದು ಯಾಕೆ, ಇವರು ಹಿಂದೆ ಇರೋದು ಯಾರು, ಈ ಒಂದು ಪ್ರವಾಸದಿಂದ ರಾಜಕೀಯ ಲಾಭ ಇದೆಯಾ ಅಥವಾ ಅಧ್ಯಯನಕ್ಕಾಗಿಯೇ ಹೋಗ್ತಿದ್ದಾರೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ. ಹೀಗಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ಅವರ ಪರವಾಗಿರುವಂಥ ಶಾಸಕರು ಕೂಡ 138 ಶಾಸಕರು ಡಿಸಿಎಂ ಬೆಂಬಲಕ್ಕಿದ್ದಾರೆ ಇರುವಂಥ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ನಮ್ಮಪ್ಪ ಅವರೇ 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಬಜೆಟ್ ಅಧಿವೇಶನದಲ್ಲಿ ಬ್ಯುಸಿಯಾಗಿರುವಂಥ ಸಿಎಂ ಸಿದ್ದರಾಮಯ್ಯ ಮುಂದೆ ಯಾವ ರೀತಿ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು, ಜೊತೆಗೆ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹೀಗಾಗಿಯೇ ಇಂಟೆಲಿಜೆನ್ಸ್ ಮಾಹಿತಿಯನ್ನು ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಯಾರ ಬಣದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಮಾಹಿತಿಗಳನ್ನ ಪಡೆದುಕೊಳ್ಳುವ ಮೂಲಕ ತಮ್ಮ ಒಂದು ಸ್ಟ್ರಾಟಜಿಗಳನ್ನು ಮಾಡ್ತಿರುವಂಥದ್ದು. ಒಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಸ್ಟ್ರಾಟಜಿಗಳನ್ನು ಮುಂದುವರಿಸಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ರಾಜ್ಯದಲ್ಲಿ ಏನಾದರೂ ಬದಲಾವಣೆ ಆದರೆ ಎಲ್ಲದಕ್ಕೂ ರೆಡಿ ಇದ್ದೇವೆ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರ ಇರುವಂಥ ಶಾಸಕರು ಈ ಒಂದು ಪ್ರವಾಸವನ್ನು ಬಳಸ್ಕೊಳ್ತಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.